ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ಸೊ ಇಂದಿನ ಕ್ಲಾಸಲ್ಲಿ ನಾನು ರಿಲೇಟಿವ್ ವೆಲಾಸಿಟಿ ಮೇಲೆ ಪ್ರಾಬ್ಲಮ್ಸ್ ಅನ್ನು ಮಾಡ್ತಾ ಇದ್ದೆ. ಅದರ ಕಂಟಿನ್ಯೂಯೇಷನ್ ಇವಾಗ ನೋಡಿ ನೆಕ್ಸ್ಟ್ ಪ್ರಾಬ್ಲಮ್ ಬರ್ತಾ ಇದೆ ಇಲ್ಲಿ. ದ ಪ್ರಾಬ್ಲಮ್ ಗೋಸ್ ಲೈಕ್ ದಿಸ್: ಆನ್ ಎ ಹಾರಿಜಾಂಟಲ್ ಮೂವಿಂಗ್ ಬೆಲ್ಟ್ ಅ ಚೈಲ್ಡ್ ರನ್ಸ್ ಟು ಅಂಡ್ ಫ್ರೋ ವಿತ್ ಎ ಸ್ಪೀಡ್ ಆಫ್ 9 km/h ಬಿಟ್ವೀನ್ ಹಿಸ್ ಫಾದರ್ ಅಂಡ್ ಮದರ್ 50 ಮೀಟರ್ ಅಪಾರ್ಟ್ ಆನ್ ದ ಬೆಲ್ಟ್. ಈ ಮಾಲ್ಗಳಲ್ಲಿ ಇರುತ್ತೆ ನೋಡಿ ಎಸ್ಕಲೇಟರ್ ಅಂತ ಹೇಳಿ, ಆಮೇಲೆ ಬೆಲ್ಟ್ಗಳು, ಮೂವಿಂಗ್ ಬೆಲ್ಟ್ ಇರುತ್ತಲ್ಲ, ಅದು ಮೂವ್ ಆಗ್ತಾ ಇದೆ. ಮೂವಿಂಗ್ ಬೆಲ್ಟ್ ಮೇಲೆ ಅಮ್ಮ ಇಲ್ಲಿದ್ದಾರೆ, ಅಪ್ಪ ಇಲ್ಲಿದ್ದಾರೆ. ಅಪ್ಪ ಮತ್ತೆ ಅಮ್ಮನ ಮಧ್ಯೆ 50 ಮೀಟರ್ ಗ್ಯಾಪ್ ಇದೆ. ಒಂದು ಮಗು ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಓಡಾಡ್ತಾ ಇದೆ. ಆಯ್ತಾ? ವಿತ್ ಎ ಸ್ಪೀಡ್ ಆಫ್ 9 km/h. ಸೊ ಇಲ್ಲಿ ಎರಡು ಪ್ಯಾರಾಮೀಟರ್ ಗೊತ್ತಾಯ್ತು, ಒಂದು ಮಗುವಿನ ವೆಲಾಸಿಟಿ ಮತ್ತೆ ಇನ್ನೊಂದು ಅಪ್ಪ ಅಮ್ಮನ ಮಧ್ಯೆ ಇರ್ತಕ್ಕಂಥ ಗ್ಯಾಪ್. ಇಲ್ಲಿ ಅಪ್ಪ ಅಮ್ಮ ಸ್ಟ್ಯಾಂಡ್ ಸ್ಟಿಲ್, ಅವ್ರು ಮೂವ್ ಆಗ್ತಾ ಇಲ್ಲ, ಸುಮ್ಮನೆ ಎಸ್ಕಲೇಟರ್ ಜೊತೆಗೆ ಹೋಗ್ತಾ ಇದ್ದಾರೆ ಅಷ್ಟೇನೆ. ಎಸ್ಕಲೇಟರ್ ಎಷ್ಟು ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ? ದ ಬೆಲ್ಟ್ ಮೂವ್ಸ್ ವಿತ್ ಅ ಸ್ಪೀಡ್ ಆಫ್ 4 km/h. ಬೆಲ್ಟ್ ಸ್ಮೂತ್ ಆಗಿ 4 km/h ಅಲ್ಲಿ ಹೋಗ್ತಾ ಇದೆ. ನಾವು ಫಾರ್ ಅನ್ ಅಬ್ಸರ್ವರ್ ಹೂ ಇಸ್ ಸ್ಟ್ಯಾಂಡಿಂಗ್ ಔಟ್ ಸೈಡ್. ಬೆಲ್ಟ್ ಮೇಲೆ ಇಲ್ಲ, ಇವಾಗ ಬೆಲ್ಟ್ ಮೇಲೆ ಇರೋದು ಮೂರೇ ಜನ. ಯಾರು? ಅಪ್ಪ, ಅಮ್ಮ, ಮಗು. ಹೊರಗಡೆ ಒಬ್ಬ ನಿಂತ್ಕೊಂಡು ನೋಡ್ತಾ ಇದ್ದಾನೆ, ಆ ಮಗುವಿನ ಅಣ್ಣನೋ ತಮ್ಮನೋ ಅಕ್ಕನೋ ಯಾರೋ ಒಬ್ರು ನಿಂತ್ಕೊಂಡು ನೋಡ್ತಾ ಇದ್ದಾರೆ. ವಿತ್ ರೆಸ್ಪೆಕ್ಟ್ ಟು ಹಿಮ್, ವಾಟ್ ಈಸ್ ದ ಸ್ಪೀಡ್ ಆಫ್ ದ ಚೈಲ್ಡ್ ರನ್ನಿಂಗ್ ಇನ್ ದ ಡೈರೆಕ್ಷನ್ ಆಫ್ ದ ಬೆಲ್ಟ್? ಬೆಲ್ಟ್ ಹೋಗೋ ದಿಕ್ಕಲ್ಲಿ ಹೋದ್ರೆ ವಾಟ್ ಈಸ್ ದ ಸ್ಪೀಡ್? ರನ್ನಿಂಗ್ ಇನ್ ದಿ ಆಪೋಸಿಟ್ ಡೈರೆಕ್ಷನ್ ಹೋದ್ರೆ ವಾಟ್ ಈಸ್ ದ ಸ್ಪೀಡ್? ಟೈಮ್ ಟೇಕನ್ ಬೈ ದ ಚೈಲ್ಡ್ ಟು ರೀಚ್ ಫಾದರ್ ಅಂಡ್ ಮದರ್. ಫಾದರ್ ಇಂದ ಮದರ್ ತನಕ ಅಥವಾ ಮದರ್ ಇಂದ ಫಾದರ್ ತನಕ ಬರ್ಲಿಕ್ಕೆ ಎಷ್ಟು ಟೈಮ್ ತಗೊಳುತ್ತೆ? ಆಮೇಲೆ ವಿಚ್ ಆಫ್ ದಿ ಆನ್ಸರ್ಸ್ ಆಲ್ಟರ್ ಇಫ್ ದ ಮೋಷನ್ ಈಸ್ ವ್ಯೂಡ್ ಬೈ ಒನ್ ಆಫ್ ದಿ ಪೇರೆಂಟ್ಸ್. ಇದು ಲಾಸ್ಟ್ ಪಾರ್ಟ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ 3 ಪಾರ್ಟ್ಸ್ ಅನ್ನ ಅಬ್ಸರ್ವ್ ಮಾಡ್ತಿರೋದು ಹೊರಗಡೆ ನಿಂತ್ಕೊಂಡಿರೋ ಒಬ್ಬ ಮನುಷ್ಯ ಅಥವಾ ಅವರ ಸಿಸ್ಟರೋ ಬ್ರದರೋ ಯಾರೋ ಒಬ್ರು. ಈ 3 ಆನ್ಸರ್ ಅನ್ನ ನೀವು ಒಂದು ವೇಳೆ ಅಪ್ಪನ ಅಥವಾ ಅಮ್ಮನ ದೃಷ್ಟಿಯಿಂದ ನೋಡಿದ್ರೆ, ಇಫ್ ಆ ಫಾದರ್ ಮೆಷರ್ಸ್ ಆರ್ ಮದರ್ ಮೆಷರ್ಸ್, ಯಾವ ಆನ್ಸರ್ ಇದರಲ್ಲಿ ಚೇಂಜ್ ಆಗುತ್ತೆ ಅಂತ ಕೇಳ್ತಾ ಇರೋದು. ಯಾವ ಆನ್ಸರ್ ಚೇಂಜ್ ಆಗುತ್ತೆ ಅಂತ ಕೇಳ್ತಾ ಇರೋದು. ಸೊ ನೋಡಿ, ಇಲ್ಲಿ ಒಂದು ಕನ್ವರ್ಷನ್ ಮಾಡ್ಕೋಬೇಕಾಗುತ್ತೆ, ಯಾಕಂದ್ರೆ ಗ್ಯಾಪ್ ಬಂದು ಮೀಟರ್ ಅಲ್ಲಿ ಇದೆ, ಸ್ಪೀಡ್ ಬಂದು ಕಿಲೋಮೀಟರ್ ಅಲ್ಲಿ ಇದೆ. ಸೊ ಚೈಲ್ಡ್ ಸ್ಪೀಡ್ ದಟ್ ಈಸ್ VC 9 km/h ಇದೆ. ಇದನ್ನ ನಾನು ಕನ್ವರ್ಷನ್ ಮಾಡ್ಕೋತೀನಿ. ದಟ್ ಈಸ್ ಈಕ್ವಲ್ ಟು 9 × 5 / 18. 9 1s 9 2s 2 1s 2.5s. ಸೊ ಚೈಲ್ಡ್ ಸ್ಪೀಡ್ 2.5 ಮೀಟರ್/ಸೆಕೆಂಡ್ ಅಂತ ಬಂತು. ಮೀಟರ್/ಸೆಕೆಂಡ್ ಬೇಕಾದಾಗ ಇದನ್ನು ಉಪಯೋಗಿಸ್ಕೊಳ್ಳೋಣ, ಕಿಲೋಮೀಟರೇ ಬೇಕು ಅಂದರೆ ಇದನ್ನು ಉಪಯೋಗಿಸ್ಕೊಳ್ಳೋಣ. ಆಮೇಲೆ ಬೆಲ್ಟ್ ಸ್ಪೀಡ್ 4 km/h ಇದೆ. ಇದು ಬೇಕು ಅಂದರೆ ಕನ್ವರ್ಟ್ ಮಾಡ್ಕೊಳ್ಳೋಣ, ಬೇಡ ಅಂದರೆ ಬಿಟ್ಬಿಡೋಣ. ಈಗ ನೋಡಿ, ಇದು ಬೆಲ್ಟು ಈ ಡೈರೆಕ್ಷನ್ ಅಲ್ಲೇ ಹೋಗ್ತಾ ಇದೆ. ದಿಸ್ ಈಸ್ VB, ಬೆಲ್ಟಿನ ಸ್ಪೀಡ್. ಇಲ್ಲಿ ಫಾದರ್ ಇದ್ದಾರೆ, ಇಲ್ಲಿ ಮದರ್ ಇದ್ದಾರೆ. ಆಯ್ತಾ? ಈಗ ಇಲ್ಲಿ ಚೈಲ್ಡ್ ನಿಂತ್ಕೊಂಡಿದೆ ಅಂದ್ಕೊಳ್ಳೋಣ, ಮಗು ನಿಂತ್ಕೊಂಡಿದೆ. ಈಗ ಚೈಲ್ಡ್ ಕೂಡ ಈ ಥರನೇ ಹೋಗ್ತಾ ಇದೆ ಅಂತ ಇಟ್ಕೊಳ್ಳಿ. ನೋಡಿ, VC ಮತ್ತು VB ಎರಡೂ ಒಂದೇ. ನಾನಿಲ್ಲಿ ರಿಲೇಟಿವ್ ವೆಲಾಸಿಟಿಯನ್ನು VC ವಿತ್ ರೆಸ್ಪೆಕ್ಟ್ ಟು VB ಆಗಲಿ, VB ವಿತ್ ರೆಸ್ಪೆಕ್ಟ್ ಟು VC ಆಗಲಿ ಬರೀತಾ ಇಲ್ಲ. ಈ ಬೆಲ್ಟಿಂದ ಸಂಪೂರ್ಣವಾಗಿ ಹೊರಗಡೆ ನಿಂತ್ಕೊಂಡಿರೋ ಇನ್ನೊಬ್ಬ ವ್ಯಕ್ತಿ ನೋಡ್ತಾ ಇದ್ದಾನೆ. ವಿತ್ ರೆಸ್ಪೆಕ್ಟ್ ಟು ಅಬ್ಸರ್ವರ್ ವಾಟ್ ಈಸ್ ದ ಸ್ಪೀಡ್ ಅಂತ. ಸೊ ಇವನು ಇದನ್ನು ನೋಡಿದಾಗ, ಸೊ VC ಡ್ಯಾಶ್ ಅಂತ ಬೇರೆ ಥರನೇ ಕಾಣಿಸುತ್ತೆ. ಯಾವ ಥರ ಕಾಣಿಸುತ್ತೆ? ಬರೀ ಮಗು ಅಷ್ಟೇ ಮೂವ್ ಆದರೆ VC ಕಾಣಿಸುತ್ತೆ, ಬರೀ ಬೆಲ್ಟ್ ಅಷ್ಟೇ ಮೂವ್ ಆದರೆ VB ಕಾಣುತ್ತೆ. ಎರಡೂ ಒಂದೇ ಡೈರೆಕ್ಷನಲ್ಲಿ ಹೋಗ್ತಾ ಇರೋದ್ರಿಂದ ಅದು VC ಪ್ಲಸ್ VB ಆಗಿ ಕಾಣುತ್ತೆ. ಸರ್ ಹೆಂಗ್ ಸರ್ ಇದು? ಇಂದಿನ ಪ್ರಾಬ್ಲಮ್ ಅನ್ನು ಜ್ಞಾಪಿಸ್ಕೊಳ್ಳಿ. ಪೊಲೀಸ್ ಅಂಡ್ ಬುಲೆಟ್ ಪ್ರಾಬ್ಲಮ್. ಬುಲೆಟ್ ಪೊಲೀಸ್ ವ್ಯಾನಿಂದ ಹೊರಡೋ ಟೈಮಲ್ಲಿ ಅದಕ್ಕೆ ಪೊಲೀಸ್ ಜೀಪಿನ ಸ್ಪೀಡ್ ಕೂಡ ಇತ್ತು, ಅದನ್ನ ಆಡ್ ಮಾಡ್ಕೊಂಡಿದೆ. ಅಂದ್ರೆ ಎರಡೂ ಒಂದೇ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ದಾವೆ, ಆಡ್ ಮಾಡ್ಕೊಡ್ತೀವಿ ವೆಲಾಸಿಟಿನ. ಅದು ರಿಲೇಟಿವ್ ವೆಲಾಸಿಟಿ ಆಗೋದಿಲ್ಲ ಅವಾಗ. ಅಲ್ಲಿ ಅವೆರಡೂ ಆಡ್ ಮಾಡಿ ಮತ್ತೆ ಅಬ್ಸರ್ವರ್ಗೆ ವಿತ್ ರೆಸ್ಪೆಕ್ಟ್ ಅಬ್ಸರ್ವರ್ ತಗೊಂಡಾಗ ರಿಲೇಟಿವ್ ವೆಲಾಸಿಟಿ ಆಗುತ್ತೆ. ಆಯ್ತಾ ಸರ್? ಇದು ಏನ್ ಸರ್ ಇದು? ಒಂದ್ಸತಿ ಹೇಳ್ತೀರಾ ಒಂದೇ ಡೈರೆಕ್ಷನ್ ಹೋದ್ರೆ ಆಡ್ ಮಾಡಂಗಿಲ್ಲ, ಸಬ್ಟ್ರಾಕ್ಟ್ ಮಾಡಬೇಕು ಅಂತೀರಾ. ಕರೆಕ್ಟ್, ಈಗಲೂ ಅದನ್ನೇ ಹೇಳ್ತಾ ಇದ್ದೀನಿ. ನೋಡಿ, VC ಮತ್ತೆ VB ಅಷ್ಟೇ ತಗೊಂಡ್ರೆ, VCB ತಗೊಂಡ್ರೆ VC ಮೈನಸ್ VBನೇ. ಆಯ್ತಾ? ಅದು ಇಷ್ಟು ಸಂಪೂರ್ಣ ಈವೆಂಟ್ ಅನ್ನ ಹೊರಗಡೆಯಿಂದ ನೋಡೋನ್ಗೆ ಅದು VC ಪ್ಲಸ್ VB ಆಗಿರುತ್ತೆ. ಐ ಹೋಪ್ ಯು ಗಾಟ್ ಇಟ್ ನೌ. ಸೊ ದಟ್ ಈಸ್ ಈಕ್ವಲ್ ಟು VC ಬಂದು 9, VB ಬಂದು 4, ದಟ್ ಈಸ್ 13 km/h. ಯಾವ ಡೈರೆಕ್ಷನ್ ಅಲ್ಲಿ? ಬೆಲ್ಟ್ ಹೋಗೋ ಡೈರೆಕ್ಷನ್ ಅಲ್ಲಿ. ಬೆಲ್ಟ್ ಹೋಗೋ ಡೈರೆಕ್ಷನ್ ಅಲ್ಲಿ ಇದು ಕೂಡ ಇರುತ್ತೆ. ಅರ್ಥ ಆಯ್ತಾ? ಸೊ ಇದು ಫಸ್ಟ್ ಆನ್ಸರ್. ಸೆಕೆಂಡ್ ಆನ್ಸರ್ ಮತ್ತೆ VC ಡ್ಯಾಶ್. ಇವಾಗ ಮಗು ಈ ಕಡೆ ಬರ್ತಾ ಇದೆ, ಉಲ್ಟಾ ಬರ್ತಾ ಇದೆ. ಆಯ್ತಾ? in the direction opposite direction, in the direction opposite direction. Again VC plus VB ನೇ ಇಲ್ಲೂ ಕೂಡ. ಆದರೆ
VC is -9 ಯಾಕಂದ್ರೆ ಉಲ್ಟಾ ಆಪೋಸಿಟ್ ಬರ್ತಾ ಇದೆ, ಪ್ಲಸ್ VB4 -9 + 4 ಅಂದ್ರೆ -5 km/h. ಸರ್ ಮೈನಸ್ ಸೈನ್ ಏನನ್ನ ಇಂಡಿಕೇಟ್ ಮಾಡುತ್ತೆ? ಮಗು ಬೆಲ್ಟಿನ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಬರ್ತಾ ಇರೋದ್ರಿಂದ ರಿಲೇಟಿವ್ ವೆಲಾಸಿಟಿ ಕೂಡ ಆಪೋಸಿಟೇ ಇದೆ. ಒಂದು ವೇಳೆ ಮಗು ಉಲ್ಟಾ ಬರ್ತಾ ಇರಬೇಕಾದ್ರೆ 2 ಇದ್ದಿದ್ರೆ ಅಂದ್ರೆ -9 ಬದಲಿಗೆ -2 ಇದ್ದಿದ್ರೆ ಇದು -2 + 4 ದಟ್ ಈಸ್ 2 ಆಗಿರೋದು ರಿಲೇಟಿವ್ ವೆಲಾಸಿಟಿ ಇನ್ ದ ಡೈರೆಕ್ಷನ್ ಆಫ್ ದ ಬೆಲ್ಟ್ ಅಂತ ಹೇಳ್ತಾ ಇದ್ದೆ. ಆಯ್ತಾ, ಸೆಕೆಂಡ್ ಆನ್ಸರ್ ಆಯ್ತು. ಈಗ ಥರ್ಡ್ ಆನ್ಸರಿಗೆ ಬರೋಣ. ಥರ್ಡ್ ಆನ್ಸರ್ ಬಂದು ಟೈಮ್ ಟೇಕನ್ by the child to reach mother to father, father to mother, that is equal to distance divided by velocity. ಡಿಸ್ಟೆನ್ಸ್ ಬೈ ವೆಲಾಸಿಟಿ. ಈಗ ಪ್ರಶ್ನೆ ಡಿಸ್ಟೆನ್ಸ್ ಮೀಟರ್ ಬರ್ಕೊಂಡ್ಬಿಡ್ತೀನಿ 50. ವೆಲಾಸಿಟಿ ಸರ್, ವೆಲಾಸಿಟಿನ ಏನು ಹಾಕಬೇಕು ಸರ್, ಎಷ್ಟು ಹಾಕಬೇಕು ಸರ್ ವೆಲಾಸಿಟಿ? ನೋಡಿ, ಈ ಬೆಲ್ಟು ಅಥವಾ ಎಸ್ಕಲೇಟರು ಅಥವಾ ಬಸ್ಸು ಮೂರು ಒಂದೇ ಎಕ್ಸಾಂಪಲ್. ಈಗ ಬಸ್ ಹೋಗ್ತಾ ಇದೆ, ಎಲ್ಲರಿಗೂ ಫೆಮಿಲಿಯರ್ ಆಗಿದೆ. ಒಂದು ಬಸ್ ಹೋಗ್ತಾ ಇದೆಯಪ್ಪ, ಎ ಅನ್ನೋ ಪ್ಲೇಸಿಂದ ಬಿ ಅನ್ನೋ ಪ್ಲೇಸಿಗೆ ಒಂದು ಬಸ್ ಹೋಗ್ತಾ ಇದೆ ಅಂತ ಇಟ್ಕೊಳ್ಳೋಣ. ಮೈಸೂರಿಂದ ಮಡಿಕೇರಿಗೆ ಒಂದು ಬಸ್ ಹೋಗ್ತಾ ಇದೆ. ಬಸ್ಸಲ್ಲಿ ಅಪ್ಪ ಹಿಂದಿನ ಸೀಟು, ಅಮ್ಮ ಮುಂದ್ಗಡೆ ಸೀಟಲ್ಲಿ ಸಿಕ್ಕಿದೆ, ಮಗು ಮಧ್ಯದಲ್ಲಿ ಓಡಾಡ್ತಾ ಇದೆ. ಅಪ್ಪ ಮಗುನ ನೋಡಿದ್ರು ಅಥವಾ ಅಮ್ಮ ಮಗುನ ನೋಡಿದ್ರು ಎಲ್ಲರಿಗೂ ಒಂದೇ ಸ್ಪೀಡ್ ತರ ಕಾಣಿಸುತ್ತೆ. ಬೇಕಾದ್ರೆ ನೀವು ನೆಕ್ಸ್ಟ್ ಟೈಮ್ ಯಾವಾಗಾದ್ರು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಗಮನಿಸಿ, ಅಪ್ಪ ನಿಮ್ಮನ್ನ ನೋಡಿದಾಗ ನೀವೇನು ಫಾಸ್ಟ್ ಹೋಗೋದಂಗೆ ಅನ್ಸಲ್ಲ, ಅಥವಾ ಅಮ್ಮ ನಿಮ್ಮನ್ನ ನೋಡಿದಾಗ ನೀವೇನು ಫಾಸ್ಟ್ ಬಂದೆ ಅನ್ಸಲ್ಲ. ಯಾಕಂದ್ರೆ ಎಲ್ಲರೂ ಒಂದೇ ಫ್ರೇಮ್ ಆಫ್ ರೆಫರೆನ್ಸ್ ಅಲ್ಲಿ ಇರ್ತೀರಾ. ನಿಮ್ಮೆಲ್ಲರ ಫ್ರೇಮ್ ಆಫ್ ರೆಫರೆನ್ಸ್ ಬಸ್. ಅದೇ ತರ ಇಲ್ಲಿ ಎಲ್ಲರ ಫ್ರೇಮ್ ಆಫ್ ರೆಫರೆನ್ಸ್ ಎಸ್ಕಲೇಟರ್ ಅಥವಾ ಬೆಲ್ಟ್. ಹಾಗಾದ್ರೆ ಇಲ್ಲಿ ನಾನು ವಿಗೆ ಎಷ್ಟು ಹಾಕೋಬೇಕು ಸರ್? ಎಷ್ಟು ಹಾಕೋಬೇಕು ಯೋಚನೆ ಮಾಡಿ. ಎಷ್ಟು ಹಾಕೋತೀರಾ? ಸ್ಪೀಡ್, ಮಗುವಿನ ಸ್ಪೀಡ್. ಸಾರಿ, ಬಸ್ಗೆ ಎಸ್ಕಲೇಟರ್ ಸ್ಪೀಡ್ ತಗೊಂಡ್ರೆ ಎಲ್ಲರೂ ಮೂವ್ ಆಗ್ತಾನೆ ಇದ್ದಾರೆ. ಎಸ್ಕಲೇಟರ್ ಸ್ಪೀಡ್ ತಗೊಂಡ್ರೆ ಎಲ್ಲರೂ ಮೂವನೇ ಆಗ್ತಿದ್ದಾರೆ. ಆಯ್ತಾ, ಮಗುವಿನ ಸ್ಪೀಡ್, ಯಾಕಂದ್ರೆ ಮಗು ಅಪ್ಪನಿಂದ ಅಮ್ಮನ ಹತ್ರ ಹೋಗ್ಲಿಕ್ಕೆ ಎಷ್ಟು ತಗೊಳ್ತಾ ಇದೆ, ಸ್ಪೀಡ್ ಎಷ್ಟು ತಗೊಂಡಿದೆ? 9 km/h ಅಲ್ಲಿ ಹೋಗ್ತಾ ಇದೆ. ಅಮ್ಮನಿಂದ ಅಪ್ಪನ ಹತ್ರ ಬರ್ಲಿಕ್ಕೂ 9 km/h ಅಲ್ಲಿ ಹೋಗ್ತಾ ಇದೆ. ಅಂದ್ರೆ ಮಗುವಿನ ಸ್ಪೀಡ್ ಹಾಕೋಬೇಕು, 9 ಹಾಕಬೇಕು. ಬಟ್ ಆಲ್ರೆಡಿ ಡಿಸ್ಟೆನ್ಸ್ ಮೀಟರ್ ಅಲ್ಲಿ ಇರೋದ್ರಿಂದ ನಾನು 2.5 ಅನ್ನ ತಗೋತೀನಿ. 2.5 ಅನ್ನ ತಗೋತೀನಿ. 50 / 2.5 ಮಾಡಿದ್ರೆ 20 ಸೆಕೆಂಡ್ ಬರುತ್ತೆ. ಆಯ್ತಾ, 20 ಸೆಕೆಂಡ್ ಬರುತ್ತೆ. ಅರ್ಥ ಆಯ್ತಾ? ಸೊ ಇದು ಮೂರನೇ ಆನ್ಸರ್. ಈಗ ನಾಲ್ಕನೇ ಆನ್ಸರಿಗೆ ಬರೋಣ. ನಾಲ್ಕನೇ ಆನ್ಸರ್ ಏನು ಹೇಳುತ್ತೆ? ನಾಲ್ಕನೇ ಕ್ವಶನ್ ಏನು ಹೇಳುತ್ತೆ? ವಿಚ್ ಆಫ್ ದೀಸ್ 3 ಕ್ಯಾಲ್ಕುಲೇಷನ್ಸ್, ಈ ಮೂರರಲ್ಲಿ ಯಾವುದನ್ನು ನಾವು ಚೇಂಜ್ ಮಾಡಬೇಕಾಗುತ್ತೆ, ಅಂದರೆ ಯಾವ ಆನ್ಸರು ವೇರಿ ಆಗುತ್ತೆ? ಡೆಫಿನೆಟ್ಲಿ ಇದಂತೂ ವೇರಿ ಆಗಲ್ಲ. ಯಾಕೆ? ಯಾಕೆಂದರೆ ಅಪ್ಪನಿಂದ ಅಮ್ಮನಿಗೆ ಹೋಗ್ಬೇಕಾದ್ರೆ ಅಥವಾ ಅಮ್ಮನ ಕಡೆಯಿಂದ ಅಪ್ಪನ ಕಡೆ ಬರಬೇಕಾದ್ರೆ ವೆಲಾಸಿಟಿ ಒಂದೇ ಇರುತ್ತೆ 20, ಮತ್ತು ಅಪ್ಪ ಮತ್ತು ಅಮ್ಮನ ಮಧ್ಯೆ ಡಿಸ್ಟೆನ್ಸ್ ಅಷ್ಟೇ ಇದೆ 50. ಹಾಗಾಗಿ ಇದು ಆನ್ಸರ್ ಚೇಂಜ್ ಆಗೋದಿಲ್ಲ. ಆಗೋದಾದರೆ ಇದು ಮತ್ತು ಇದು ಮಾತ್ರ, ರಿಲೇಟಿವ್ ವೆಲಾಸಿಟಿ ಮಾತ್ರ ಚೇಂಜ್ ಆಗುತ್ತೆ. ಎಷ್ಟಾಗುತ್ತೆ? ಅಪ್ಪನಿಂದ ಅಮ್ಮನ ಕಡೆಗಾದರೂ ಹೋಗಲಿ, ಅಂದರೆ ವೆದರ್ ಈ ಮೂವ್ಸ್ ಇನ್ ದ ಡೈರೆಕ್ಷನ್ ಆಫ್ ದ ಬೆಲ್ಟ್ or opposite to the belt, it remains 9 only. ಅರ್ಥ ಆಯ್ತಾ? So this is about the next question. Now let us move on to the next one. Next question goes like this. Next question. 2 railway tracks are parallel to west east direction. ಇವೆಲ್ಲ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಬರುವಂತ ಕ್ವಶನ್ಸ್. ವೆಸ್ಟ್ ಈಸ್ಟ್ ಡೈರೆಕ್ಷನ್ along one track. Train A moves with a speed of 30 m/s from west to east, while along the second track another train B moves with a speed of 48 m/s. ಎರಡು ಟ್ರ್ಯಾಕ್ ಇದೆ, ಎ ಮತ್ತೆ ಬಿ ಟ್ರೈನ್ಸ್ ಮೂವ್ ಆಗ್ತಾ ಇದಾವೆ. ಒಂದು ಈಸ್ಟ್ ಟು ವೆಸ್ಟ್ ಹೋಗ್ತಾ ಇದೆ, ಇನ್ನೊಂದು ವೆಸ್ಟ್ ಟು ಈಸ್ಟ್ ಬರ್ತಾ ಇದೆ. ಆಯ್ತಾ? ಕ್ಯಾಲ್ಕುಲೇಟ್ ರಿಲೇಟಿವ್ ವೆಲಾಸಿಟಿ ಆಫ್ ಬಿ ವಿತ್ ರೆಸ್ಪೆಕ್ಟ್ ಟು ಎ, ವೆಲಾಸಿಟಿ ಆಫ್ ಎ ವಿತ್ ವೆಲಾಸಿಟಿ ಆಫ್ ಗ್ರೌಂಡ್ ವಿತ್ ರೆಸ್ಪೆಕ್ಟ್ ಟು ಬಿ. ಇಲ್ಲಿ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಅಂತ ಕೊಟ್ಟಿರೋದ್ರಿಂದ ಪ್ರಾಬ್ಲಮ್ ಅನ್ನು ಓದಿದಲ್ವಾ. ಈಗ ನಾರ್ತ್ ಡೈರೆಕ್ಷನ್ ಅನ್ನು ಹೀಗೆ ತಗೋತೀನಿ, ಅವಾಗ ಇದು ಈಸ್ಟ್ ಆಗುತ್ತೆ, ಇದು ವೆಸ್ಟ್ ಆಗುತ್ತೆ, ಇದು ಸೌತ್ ಆಗುತ್ತೆ. ಫಾರ್ ದ ಸಿಂಪ್ಲಿಫಿಕೇಶನ್ ಪರ್ಪಸ್ ಐ ಟೇಕ್ ಈಸ್ಟ್ ಆಸ್ ಪಾಸಿಟಿವ್ ಎಕ್ಸ್ ಡೈರೆಕ್ಷನ್. ಈಗ ಒಂದು ಟ್ರೈನು, ಯಾವ ಟ್ರೈನು ವೆಸ್ಟಿಂದ ಈಸ್ಟಿಗೆ ಹೋಗ್ತಾ ಇರೋದು? ಯಾವ ಟ್ರೈನು ವೆಸ್ಟಿಂದ ಈಸ್ಟ್ಗೆ ಹೋಗ್ತಾ ಇರೋದು? ಟ್ರೈನ್ ಎ. ಸೊ ಒಂದು ಟ್ರೈನ್ ಎ, ಇದನ್ನು ಎ ಅಂತ ಕರಿತೀನಿ, ಹೀಗೆ ಹೋಗ್ತಾ ಇದೆ. ಸೊ ವೆಲಾಸಿಟಿ ಆಫ್ ಎ ಅನ್ನು ನಾನು ಪ್ಲಸ್ ಅಂತ ತಗೋತೀನಿ. ದಟ್ ಈಸ್ 30 m/s.
ಆಯ್ತಾ. ಇನ್ನೊಂದು ಟ್ರೈನು ಬಿ ಈ ಕಡೆ ಬರ್ತಾ ಇದೆ, ಈ ಕಡೆ ಬರ್ತಾ ಇದೆ. ಯಾವ ಕಡೆ? ಈಸ್ಟ್ ಟು ವೆಸ್ಟ್, ದಟ್ ಈಸ್ ವಿ ಬಿ. ಎಷ್ಟಿದೆ ಅದರ ವೆಲಾಸಿಟಿ? 48 ಮೈನಸ್ ಹಾಕೋತೀನಿ. ಯಾಕೆ ಸರ್ ಮೈನಸ್? ಬಿಕಾಸ್ ಇಟ್ ಈಸ್ ಮೂವಿಂಗ್ ಅಲಾಂಗ್ ನೆಗೆಟಿವ್ ಎಕ್ಸ್ ಡೈರೆಕ್ಷನ್. ಅರ್ಥ ಆಯ್ತಾ? ಈಗ ಪ್ರಶ್ನೆ ಬಂದು ಕ್ಯಾಲ್ಕುಲೇಟ್ ರಿಲೇಟಿವ್ ವೆಲಾಸಿಟಿ ಆಫ್ ಬಿ ವಿತ್ ರೆಸ್ಪೆಕ್ಟ್ ಟು ಎ ಅಂದ್ರೆ ವಿ ಬಿ ಎ, ದಟ್ ಈಸ್ ಈಕ್ವಲ್ ಟು ಡೆಫಿನೇಷನ್ ವೈಸ್ ವಿ ಬಿ ಮೈನಸ್ ವಿ ಎ. ಹೌದಾ? ವಿ ಬಿ ಮೈನಸ್ ವಿ ಎ, ವಿ ಬಿ ಬಂದು ಮೈನಸ್ 48 ಮೈನಸ್ ವಿ ಎ ಬಂದು 30, ಎರಡು ಸೇರಿದರೆ ಮೈನಸ್ 78 ಮೀಟರ್ ಪರ್ ಸೆಕೆಂಡ್. ಅಂದರೆ ಟ್ರೈನ್ ಒಂದು ಹಿಂಗೆ ಹೋಗ್ತಾ ಇದೆ, ಇನ್ನೊಂದು ಹಿಂಗೆ ಬರ್ತಾ ಇದೆ. ಹಿಂಗೆ ಬರ್ತಿರೋನಿಗೆ ಈ ಟ್ರೈನ್ ನೋಡಿದರೆ ಎಷ್ಟು ರಿಲೇಟಿವ್ ವೆಲಾಸಿಟಿ ಕಾಣುತ್ತೆ? 78 ಮೀಟರ್. ನೀವು ಟ್ರೈನಲ್ಲಿ ಹೋಗಿ ಅಭ್ಯಾಸ ಇದ್ರೆ ಇದು ಗಮನಿಸಿರ್ತೀರ. ಎದುರುಗಡೆ ಒಂದು ಟ್ರೈನ್ ಬಂದರೆ ಸಖತ್ ಫಾಸ್ಟಾಗಿ ಹೋದಂಗೆ ಆಗಲ್ವಾ? ಉಲ್ಟಾ ಹೋದಂಗೆ ಆಗಲ್ವಾ? ಆ ಉಲ್ಟಾ ಹೋದಂಗೆ ಆಗದೆ ಮೈನಸ್. ಪಕ್ಕದಲ್ಲಂತೂ ಯಾವ ಕಾರಣಕ್ಕೂ ಬರಲ್ಲ ಬಿಡಿ, ಯಾವುದೇ ಎರಡು ಟ್ರೈನು ಪಕ್ಕದಾಗ ಹೋಗೋದಿಲ್ಲ. ಆಯಿತಾ? ಆಪೋಸಿಟ್ ಟ್ರೈನ್ಸ್ ಬರ್ತವೆ. ಆಪೋಸಿಟ್ ಟ್ರೈನ್ ಬಂದಾಗ ಸುಮ್ಮನೆ ನೀವು ಗಮನಿಸಿ, ಎದುರುಗಡೆ ಬರೋ ಟ್ರೈನು ತುಂಬ ಫಾಸ್ಟಾಗಿ ಹೋದಂಗೆ ಆಗುತ್ತೆ, ಅದು ಹಿಂದಕ್ಕೆ ಹೋದಂಗೆ ಆಗುತ್ತೆ. ನೀವು ಹೋಗೋ ಡೈರೆಕ್ಷನ್ಗೆ ಆಪೋಸಿಟ್ ಹೋದಂಗೆ ಆಗುತ್ತೆ, ಅದಕ್ಕೆ ನೆಗೆಟಿವ್ ಸೈನ್. ಅರ್ಥ ಆಯ್ತಲ್ವಾ? ಇದು ಫಸ್ಟ್ ಕ್ಯಾಲ್ಕುಲೇಷನ್, ಇದು ಫಸ್ಟ್ ಕ್ಯಾಲ್ಕುಲೇಷನ್. ಸೆಕೆಂಡ್ ಕ್ಯಾಲ್ಕುಲೇಷನ್ ಏನು ಹೇಳುತ್ತೆ? ಸೆಕೆಂಡ್ ಕ್ಯಾಲ್ಕುಲೇಷನ್ ವೆಲಾಸಿಟಿ ಆಫ್ ದ ಗ್ರೌಂಡ್ ವಿತ್ ರೆಸ್ಪೆಕ್ಟ್ ಟು ಬಿ, ವಿ ಜಿ ಬಿ, ವಿ ಜಿ ಮೈನಸ್ ವಿ ಬಿ. ಗ್ರೌಂಡ್ ವಿತ್ ರೆಸ್ಪೆಕ್ಟ್ ಟು ಬಿ. ಗ್ರೌಂಡ್ ಏನಾದರೂ ಮೂವ್ ಆಗ್ತಾ ಇದೆಯಾ? ಗ್ರೌಂಡ್ ಅಂದ್ರೂ ಒಂದೇ, ಗ್ರೌಂಡ್ ಮೇಲೆ ನಿಂತ್ಕೊಂಡಿರೋ ಅಬ್ಸರ್ವರ್ ಅಂದು ಒಂದೇನೆ. ಅಬ್ಸರ್ವರು ಮತ್ತೆ ಗ್ರೌಂಡ್ ಎರಡು ಸ್ಟೇಷನರಿ, ದಟ್ ಈಸ್ ಈಕ್ವಲ್ ಟು 0 ಮೈನಸ್ ವಿ ಬಿ ಬಂದು 48. ಆಯ್ತಾ? ಮೈನಸ್ 48. ಇಲ್ಲಿ ಇನ್ನೊಂದು ಮೈನಸ್ ಇದೆ. ಆಯ್ತಾ? ಸೊ ವಿ ಜಿ ಈಸ್ 0 ಮೈನಸ್ ಆಫ್ ಮೈನಸ್ 48, ಅದು ದಟ್ ಈಸ್ ಈಕ್ವಲ್ ಟು 48 ಮೀಟರ್ ಪರ್ ಸೆಕೆಂಡ್. ಸರ್ ಈ ಮೈನಸ್ ಯಾಕೆ ಸರ್? ಈ ಮೈನಸ್ ಯಾಕೆ ಸರ್? ಬಿಕಾಸ್ ನೋಡ್ರಪ್ಪ ಇಲ್ಲಿದೆ. ಇಲ್ಲಿ ಒಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ವೆಸ್ಟ್ ಕಡೆಗೆ ಹೋಗ್ತಾ ಇದ್ರೆ ನೆಗೆಟಿವ್ ವೆಲಾಸಿಟಿ, ಈಸ್ಟ್ ಕಡೆಗೆ ಹೋಗ್ತಾ ಇದ್ರೆ ಪಾಸಿಟಿವ್ ವೆಲಾಸಿಟಿ. ಆಯ್ತಾ? ಈಗ ವೆಸ್ಟ್ ಕಡೆಗೆ ಹೋಗೋ ಟ್ರೈನ್ನೋನು ನೆಲನ ನೋಡಿದ್ರೆ ನೆಲ ಈಸ್ಟ್ಗೆ ಹೋದಂಗೆ ಅನ್ಸುತ್ತೆ ಅಲ್ವಾ? ಅದೇ ಈಸ್ಟ್ ಕಡೆಗೆ ಹೋಗೋನು ನೆಲನ ನೋಡಿದರೆ ವೆಸ್ಟಿಗೆ ಹೋದಂಗೆ ಅನ್ಸುತ್ತೆ ಅಲ್ವಾ? ನೀವು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಮರಗಳನ್ನ ನೋಡ್ರಿ, ನೀವು ಮುಂದಕ್ಕೆ ಹೋಗ್ತಿದ್ರೆ ಮರ ಹಿಂದಕ್ಕೆ ಹೋದಂಗೆ ಆಗುತ್ತೆ, ಹಿಂದಕ್ಕೆ ಹಿಂಗೆ ಹೋಗ್ತಿದ್ರೆ ಮರ ಹಂಗೆ ಹೋದಂಗೆ ಆಗುತ್ತೆ. ಅಂದರೆ ನೀವು ಯಾವ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದೀರೋ ಅದರ ಪಾಸಿಟಿವ್ ಅಪೋಸಿಟ್ ಡೈರೆಕ್ಷನಲ್ಲಿ ಹೋಗುತ್ತೆ, ಅಷ್ಟೇ ಇದ್ರ ಮೀನಿಂಗು. ಆಯಿತಾ? ಸೊ ಐ ಹೋಪ್ ಯು ಫಾಲೋಡ್ ದಿಸ್. ನೌ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಕೂಡ ನೋಡಿ ಇಲ್ಲಿ ಬಂತು, ತುಂಬ ಸಿಂಪಲ್ ಆಗಿದೆ. ನೋಡೋಕೆ ಲೆಂತ್ ಇದೆ ಬಟ್ ಸಿಂಪಲ್ ಆಗಿದೆ. A car traveling with a speed of 90 km per hour on a straight road is ahead of bike traveling with a speed of 60 km per hour. So ಒಂದು ಬೈಕ್, ಇದು ಬೈಕ್, ಇದು ಕಾರ್, ಇದು ಕಾರ್ ಮುಂದೆ ಇದೆ, ಬೈಕ್ ಹಿಂದೆ ಇದೆ. ಕಾರಿನ ಸ್ಪೀಡನ್ನು ಕೊಟ್ಟಿದ್ದಾರೆ ವಿ ಸಿ ದಟ್ ಈಸ್ ಈಕ್ವಲ್ ಟು 90, ಬೈಕಿನ ಸ್ಪೀಡನ್ನು ಕೊಟ್ಟಿದ್ದಾರೆ ದಟ್ ಈಸ್ ವಿ ಬಿ ಈಸ್ ಈಕ್ವಲ್ ಟು 60. Now you have to find how would relative velocity be altered if bike is ahead of the car. ಈಗ ಕಾರ್ ಈಸ್ ಅಹೆಡ್ ಆಫ್ ಬೈಕ್, ಕಾರು ಬೈಕಿನ ಮುಂದಿದೆ. ಫಸ್ಟ್ ಇವಾಗ ಕಂಡುಹಿಡಿದು ಬಿಡೋಣ. ವಿ ಸಿ ಆಫ್ ಬಿ ದಟ್ ಈಸ್ ಈಕ್ವಲ್ ಟು ವಿ ಸಿ ಮೈನಸ್ ವಿ ಬಿ ದಟ್ ಈಸ್ ಈಕ್ವಲ್ ಟು 90 ಮೈನಸ್ 60 ದಟ್ ಈಸ್ ಈಕ್ವಲ್ ಟು 30. ಅಂದರೆ ರಿಲೇಟಿವ್ ವೆಲಾಸಿಟಿ 30 ಕಿಲೋಮೀಟರ್ ಪರ್ ಅವರ್ ಬಂತು. ಯಾವ ಕಡೆಗಿದೆ? ಅವೇ ಫ್ರಮ್ ದ ಬೈಕ್, ಅವೇ ಫ್ರಮ್ ದ ಬೈಕ್, ಬೈಕಿಗಿಂತ ಮುಂದಕ್ಕಿದೆ. ಒಂದು ವೇಳೆ ಕಾರು ಹಿಂದೆ ಇದ್ದು ಬೈಕು ಮುಂದೆ ಇದ್ದು ಈಗಲೂ ಬೈಕಿನ ಸ್ಪೀಡ್ 60ನೇ, ಕಾರಿನ ಸ್ಪೀಡು 90ನೇ ಇದ್ದರೆ ವಾಟ್ ಈಸ್ ದ ರಿಲೇಟಿವ್ ವೆಲಾಸಿಟಿ? ಸ್ಟಿಲ್ ಇಟ್ ಈಸ್ 90 ಮೈನಸ್ 60, ಸ್ಟಿಲ್ ಇಟ್ ಈಸ್ 30. But now the relative velocity is towards the bike. ಗೊತ್ತಾಯ್ತಾ? ಇವಾಗ ಬೈಕಿನ ಕಡೆಗಿದೆ. ಐ ರಿಪೀಟ್, ಇಲ್ಲಿ ಬೈಕ್ ಹಿಂದಿತ್ತು, ಕಾರ್ ಮುಂದಿತ್ತು, ರಿಲೇಟಿವ್ ವೆಲಾಸಿಟಿ ಅವೇ ಫ್ರಮ್ ದ ಬೈಕ್. ಇಲ್ಲಿ ಕಾರ್ ಹಿಂದಿದೆ, ಬೈಕ್ ಮುಂದಿದೆ, ರಿಲೇಟಿವ್ ವೆಲಾಸಿಟಿ ಇಸ್ ಟುವರ್ಡ್ಸ್ ದ ಬೈಕ್. ಐ ಹೋಪ್ ಯು ಆರ್ ಫಾಲೋಯಿಂಗ್. ಸೊ ಈಗ ಸದ್ಯಕ್ಕೆ ಇಷ್ಟಕ್ಕೆ ನಿಲ್ಲಿಸ್ತೀನಿ. ಒಂದು ನಾನು ನಿಮಗೆ ಸಜೆಷನ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ವರ್ಕಿಂಗ್ ಎಕ್ಸಾಂಪಲ್ಸನ್ನು ಸಾಲ್ವ್ ಮಾಡಿ. ಈಸಿಯೆಸ್ಟ್ ವೇ ಈಸ್ ಟು ಗೆಟ್ ಕಾನ್ಫಿಡೆನ್ಸ್ ಈಸ್ ಸಾಲ್ವ್ ವರ್ಕ್ಡ್ ಎಕ್ಸಾಂಪಲ್ಸ್ ಇನ್ ದ NCERT ಬುಕ್ ಆರ್ ಎನಿ ಅದರ್ ಟೆಕ್ಸ್ಟ್ ಬುಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ವರ್ಕ್ಡ್ ಎಕ್ಸಾಂಪಲ್ಸನ್ನು ಸಾಲ್ವ್ ಮಾಡಿ. ಅಲ್ಲಿಂದ ನಿಧಾನಕ್ಕೆ ಎಕ್ಸಸೈಸ್ ಪ್ರಾಬ್ಲಮ್ಸ್ಗೆ ಜಂಪ್ ಆಗಿ. ನಾನು ಇಲ್ಲಿ ಎಕ್ಸಸೈಸ್ ಪ್ರಾಬ್ಲಮ್ಸು ಮಾಡಿಸ್ತೀನಿ, ಅಲ್ಲೊಂದು ವರ್ಕ್ಡ್ ಎಕ್ಸಾಂಪಲ್ಸನ್ನು ಮಾಡಿಸ್ತೀನಿ. ಸೊ ಈ ರೀತಿ ಮಾಡೋದ್ರಿಂದ ನೀವು ಕಾನ್ಫಿಡೆನ್ಸನ್ನು ಬಿಲ್ಡ್
ಬಿಲ್ಡಪ್ ಮಾಡ್ಕೋಬಹುದು. ಐ ಹೋಪ್ ಯು ಎಂಜಾಯ್ ದಿಸ್ ವಿಡಿಯೋ. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ವರ್ಕ್ಡ್ ಎಕ್ಸಾಂಪಲ್ ಅನ್ನು ತಗೊಂಡು ನೆಕ್ಸ್ಟ್ ಬೇರೆ ಥರದ ಪ್ರಾಬ್ಲಮ್ಸ್ಗೆ ಕೈ ಹಾಕ್ತೀನಿ, ಆಯಿತಾ? ಸೊ ದಯವಿಟ್ಟು ನಿಮ್ಮ ಕಾಮೆಂಟ್ಸನ್ನು ಶೇರ್ ಮಾಡಿ, ಆಮೇಲೆ ನಿಮ್ಮ ಫ್ರೆಂಡ್ಸ್ ಜೊತೆ ನನ್ನ ವೀಡಿಯೋಸನ್ನು ಹಂಚ್ಕೊಳ್ಳಿ. ಓಕೆ, ಯು ವಿಲ್ ಬಿ ಬೆನಿಫಿಟೆಡ್ ಟು ಎ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್. ಇನ್ನೂ ಸಾಕಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿದೆ, ಅದೆಲ್ಲ ಮಾಡ್ತೀನಿ. ದಯವಿಟ್ಟು ನನಗೆ ಕೋಆಪರೇಟ್ ಮಾಡಿ, ಆಯಿತಾ? ಏನೇ ನಿಮ್ಮ ಸಮಸ್ಯೆಗಳಿದ್ರು, ಕಾಮೆಂಟ್ಸ್ ಇದ್ರೂ ಕೂಡ ನನಗೆ ಕಳಿಸಿ, ಆಯಿತಾ? ಏನು ಹೆಸಿಟೇಟ್ ಮಾಡ್ಕೋಬೇಡಿ. ಥ್ಯಾಂಕ್ ಯು ವೆರಿ ಮಚ್.